ಜನ ಕುಡಿಯೋ ನೀರಿನ ಬಿಲ್ ಅನ್ನ ಕಟ್ಟೋದು ಸ್ವಲ್ಪ ತಡವಾದ್ರೂ ಸಾಕು, ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಬಂದು ಸಂಪರ್ಕವನ್ನ ಕಟ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಾರ್ಖಾನೆ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ಆದ್ರೂ ಒಂದು ದಿನಾನೂ ತಪ್ಪದೆ ನೀರು ಆ ಕಾರ್ಖಾನೆಗೆ ಸಪ್ಲೈ ಆಗ್ತಾ ಇದೆ. 2.92 ಕೋಟಿ ಬಿಲ್ ಪಾವತಿಸದ ಕಾರ್ಖಾನೆ ಅಸಡ್ಡೆತನ. ಕುಡಿಯೋಕೆ ನೀರಿಲ್ಲದಿದ್ರೂ ಕಾರ್ಖಾನೆಗೆ ಹರಿಯುತ್ತಿದೆ ನೀರು. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ರಾಮನಗರ ತಾಲೂಕಿನ ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಿದ್ದಾರೆ. ಆದ್ರೆ ಅಚ್ಚಲು ಗ್ರಾಮದ ಬಳಿಯ ಇರೋ ಸೇನಾಪತಿ ವೈಟ್ಲೈ ಕಾರ್ಖಾನೆಗೆ ನಿತ್ಯ ನೀರು ಹರಿಯುತ್ತಿದೆ. ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಮೂಲಕ ಸೇನಾಪತಿ ವೈಟ್ಲೈ ಕಾರ್ಖಾನೆಗೆ ನೀರನ್ನ ಪೂರೈಕೆ ಮಾಡುತ್ತಿದೆ. ಆದರೆ ಕಳೆದ 2011ರಿಂದ 2018ರವರೆಗಿನ 2.92 ಕೋಟಿ ರೂಪಾಯಿ ಬಿಲ್ ಪಾವತಿ ಮಾಡದೆ ಕಾರ್ಖಾನೆ ಬೇಜವಾಬ್ದಾರಿತನ ತೋರಿದೆ. ಈ ಬಗ್ಗೆ ಬೆಂಗಳೂರಿನ ಜಲಭವನದಿಂದ ಕಳೆದ ಫೆಬ್ರವರಿ 11ರಿಂದ ನೀರಿನ ಬಿಲ್ ಪಾವತಿಸುವಂತೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಇದ್ಯಾವುದಕ್ಕೂ ಕಿಮ್ಮತ್ತು ನೀಡದ ಕಾರ್ಖಾನೆ ಹಳೆ ದರದಂತೆ ಕೇವಲ 40 ಲಕ್ಷ ಮಾತ್ರವೇ ಬಿಲ್ ಪಾವತಿಸಿದೆ. ಸಾರ್ವಜನಿಕರಿಗೆ ಕುಡಿಯಲು ನೀರು ಕೊಡದೆ ಬಿಲ್ ಕಟ್ಟದ ಕಾರ್ಖಾನೆಗೆ ನೀರು ನೀಡುತ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೇನಾಪತಿ ವೈಟ್ಲೈ ಲಿಮಿಟೆಡ್ದು ಕಮರ್ಷಿಯಲ್ ವಾಟರ್ ಸಪ್ಲೈ ಅಂತ ಇದೆ. ಆ ಕಮರ್ಷಿಯಲ್ ವಾಟರ್ ಸಪ್ಲೈಲಿ ಏನು ಮಾಡಿದ್ದಾರೆ ಅಂತ ಅಂದರೆ 2011ರಿಂದ ಇಲ್ಲಿವರೆಗೂ ಅದು ನೀರಿನ ಬಿಲ್ನ ಅವರು ಪಾವತಿ ಮಾಡಿಲ್ಲ. ಟೋಟಲ್ಲು 2,92 ಲಕ್ಷ ಅವರೇಜ್ ಬರುತ್ತೆ. ಬಟ್ ಅದೇ ಸಾರ್ವಜನಿಕರವಾಗಿ 1,000 ಕಟ್ಟಿಲ್ಲ ಅಂತಂದರೆ ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಇವತ್ತು ನಾವೇನು ಮಾಡಿದ್ವಿ, ಕೇಳಿದ ತಕ್ಷಣ ಇಲ್ಲ ಅವ್ರದ್ದು ರೇಟ್ ಬ್ಯಾಲೆನ್ಸ್ ಆಗಿಲ್ಲ, ಆದರೂ ಕೂಡ ಕಟ್ತಾ ಇದ್ದಾರೆ ಅಂತ ಅವರು AW ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಇನ್ನು ನಗರದ ಪ್ರದೇಶದಲ್ಲಿ 7ರಿಂದ 10 ದಿನಗಳಿಗೆ ಒಮ್ಮೆ ಅರ್ಧ ಗಂಟೆ ನೀರು ಬಿಡಲಾಗುತ್ತೆ. ಇದೇ ನೀರಿಗಾಗಿ ಜನ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಕಾಯ್ತಾರೆ. ಪರಿಸ್ಥಿತಿ ಹೀಗಿರುವಾಗ ಜನರಿಗೆ ಸರಿಯಾಗಿ ನೀರು ಪೂರೈಸದೆ ಒಳಚರಂಡಿ ಮಂಡಳಿ ಕಾರ್ಖಾನೆಗೆ ನೀರು ಕೊಡ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಕಾರ್ಖಾನೆಯ ನೀರಿನ ಸಂಪರ್ಕ ಕಟ್ ಮಾಡಿ ಜನರಿಗೆ ನೀರು ಒದಗಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಸಾರ್ವಜನಿಕರಿಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಈಗ ಬೇಸಿಗೆ ಕಾಲ ಇರೋದ್ರಿಂದ 10 ದಿನಕ್ಕೆ ಮತ್ತು 15 ದಿನಕ್ಕೆ ನೀರು ಕೊಡ್ತಾ ಇದ್ದಾರೆ. ಆದರೆ ಇವರು ಕಮರ್ಷಿಯಲ್ ಯೂಸ್ಗೆ ಮಾತ್ರ ದಿನನಿತ್ಯ ನೀರುಗಳು ಕೊಡ್ತಾ ಇದ್ದಾರೆ. ಅವ್ರದ್ದು ಬಿಲ್ಲು ಪೆಂಡಿಂಗ್ ಇದ್ದರೆ ಕೂಡ ಇವರು ನೀರು ಕೊಡ್ತಾ ಇದ್ದಾರೆ. ಯಾಕೆ ಆ ಬಿಲ್ನ ಇನ್ನೂ ಇವರು ರಿಕವರಿ ಮಾಡಿಲ್ಲ? ಇದು ನಮ್ಮ ಹೋರಾಟ ಸರ್. ಇದನ್ನು ಮೊದಲು ಅಲ್ಲಿ ನೀರು ಕೊಡೋದನ್ನ ಸ್ಟಾಪ್ ಮಾಡಿ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಅದನ್ನು ಆ ನೀರನ್ನ ಬಳಕೆಗೆ ಕೊಡಬೇಕಂತ ನಮ್ಮ ಕೋರಿಕೆ ಸರ್. ಈ ಬಗ್ಗೆ ರಾಮನಗರ ಜಲಮಂಡಳಿ AE ಅವರನ್ನ ಕೇಳಿದ್ರೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಅಲ್ಲದೆ ನೀರಿನ ದರ ಕಟ್ಟದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕಾರ್ಖಾನೆ ಮಾಲೀಕರು ಸಹ ಹಿಂದೇಟು ಹಾಕ್ತಿದ್ದಾರೆ. ಒಟ್ನಲ್ಲಿ ಜನ ನೀರಿಲ್ಲದೆ ನಿತ್ಯ ಪರದಾಡ್ತಿದ್ದಾರೆ. ಕುಡಿಯೋ ನೀರಿಗಾಗಿ ಖಾಲಿ ಕೊಡಗಳನ್ನ ಹಿಡಿದು ಅಲೆದಾಡ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಬಿಲ್ ಕಟ್ಟದೆ ಇರೋ ಕಾರ್ಖಾನೆಗೆ ಚಾಚೂ ತಪ್ಪದೆ ನೀರು ಸರಬರಾಜು ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಪ್ರಶಾಂತ್, TV9 ರಾಮನಗರ.